ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನ್ಲ ನಿಮ್ಮ ಅಕ್ಕ ಫುಲ್ ಚಾಮುಂಡಿ ಅವತಾರ ಅಂತ ಹೇಳ್ಕೊಂಬಂದೈತಿ. ಡೈಲರು ಚರಂಡಿಯಲ್ಲಿ ಬಿದ್ದು ಹೋಯ್ತಾ ಇದ್ರು ಕಾಣಿಸ್ತೇಲಿ ಇರೋದು, ಈಗ ಕಾಣಿಸ್ಕೊಂತೈತಿ ಅಂದ್ರಿ ಏನೋ ಸೀರಿಯಸ್ ಮ್ಯಾಟ್ರು ಇರ್ಬೇಕು. ಅದೇನು ಅಂತ ಕೇಳ್ಕೊಳ್ಳೆ. ಏನು ಸಮಾಚಾರ? ನಾನು ಬಹಳ ಸ್ಪಷ್ಟವಾಗಿ ನಿನ್ನೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೀನಿ. ಯಾವ ಲೆಟರ್? ಯಾವ್ದೋ ಪರ್ಸನಲ್ ಲೆಟರ್ ಇರ್ಬೇಕು ಕಂಬುಡ್ಲ. ತಡ್ಕೊಳ್ಳೋಣ, ಅಕ್ಕ ಹೇಳ್ತದೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದರ ಉಲ್ಲಂಘನೆ ಆಗಿದೆ. ಯಾವ ಕಾಂಗ್ರೆಸ್ಸಿನವರು ಸಂವಿಧಾನದ ಪ್ರತಿಗಳನ್ನು ಹಿಡ್ಕೊಂಡು ದೇಶ ಎಲ್ಲ ಓಡಾಟ ಮಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ಪ್ರತಿ ಹಿಡ್ಕೊಂಡು ಬರ್ತಾರೆ. ಆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಫ್ರೀಡಮ್ ಆಫ್ ಸ್ಪೀಚ್ ಅದನ್ನ ಕಿತ್ಕೊಳ್ಳುವಂತದನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಅಯ್ಯಯ್ಯೋ ಅರ್ಥ ಆಯ್ತು ಕಣೆ. ದ್ವೇಷ ಭಾಷಣ ಮಾಡಿದ ಮೇಲೆ ಕೇಸ್ ಹಾಕಕ್ಕೆ ಸ್ಟೇಟ್ ಗೌರ್ಮೆಂಟ್ ಕಾನೂನು ತಂದೈತಲ್ಲಪ್ಪ, ಅದಕ್ಕೆ ಸೈನ್ ಹಾಕ್ಬೇಡಿ ಅಂತವ ಅಕ್ಕ ರಾಜ್ಯಪಾಲರಿಗೆ ಲೆಟರ್ ಬರ್ದೈತಂತೆ ಕಣೆ. ಕಾನೂನು ಮಾಡಕ್ಕೆ ಸೈನ್ ಮಾಡಬೇಡಿ, ನಾನು ದ್ವೇಷ ಭಾಷಣ ಮಾಡಿದಲ್ಲಿ ಬದುಕಕ್ಕಾಗೋದಿಲ್ಲ ಅಂತ ಹೇಳ್ತೈತಿನ್ಲ ಅಕ್ಕ. ಅಕ್ಕ ಮಾತಾಡಿದ್ರೆ ಸಾಕು ಬೆಂಕಿ ಎತ್ಕೊಂತದೆ, ಅದ್ರಿಂದಲೇ 4 ಓಟ್ ದುಡ್ಕಂತೈತೆ. ಅಂತದ್ರಲ್ಲಿ ಓಟಿನ ಮೂಲನೇ ಕಿತ್ತಾಕಿದ್ರೆ ಹೆಂಗ್ ತಡ್ಕಂತದೆ? ನಾವು ಮಹಾತ್ಮ ಗಾಂಧಿ ಅವ್ರ ಪಕ್ಷದಲ್ಲಿ ಇರೋರು, ನಮಗೆ ದ್ವೇಷ ಭಾಷಣ ಏನು ಅಂತ ಗೊತ್ತು, ಸಮಾಜದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತು. ಅವ್ರ ಥರ ರಾಷ್ಟ್ರೀಯ ಸಾಂಸ್ಕೃತಿಕ ಸಂಘಟನೆ ಅಂದ್ಬಿಟ್ಟು ಕೊಲೆ, ದಂಗೆ, ಬುಲ್ಡೋಸರು ಇವೆಲ್ಲ ಪ್ರಯೋಗ ಮಾಡ್ತಕ್ಕಂಥ ಜನ ಅಲ್ಲ ನಾವು. ದ್ವೇಷ ಭಾಷಣದಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆಗೆ ಅವಕಾಶ ಮಾಡಿಕೊಡ್ಲಾರದೆ ಯಾವ ರೀತಿ ಹಿಂದೆ ಇಂದಿರಾ ಗಾಂಧಿ ಅವರು ಮಾಡಿದ್ರಲ್ಲ, ಏನು ಮಾತಾಡಿದ್ರು ಜೈಲಿಗೆ ಹಾಕೋದು. ಹಾಗಾಗಿ ಜೈಲಿಗೆ ಹಾಕಬೇಕು, ಹೆದರಿಸಬೇಕು ಅಂತ ಮಾಡಿದ್ದಾರೆ. ದ್ವೇಷ ಭಾಷಣ BJPಯವರು ಮಾಡಿದಷ್ಟು ಯತ್ನಾಳ್ ಅವರು ಇಲ್ಲ. ಅವರು BJP ಅವರು ಅಷ್ಟಿದಿಲ್ಲ. BJPಯವರೇ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡೋದು. ಅಂದರೆ ಯತ್ನಾಳದ ಭಾಷಣ ಅಷ್ಟು ದ್ವೇಷ ಇಲ್ಲ ಅನ್ನೋಕ್ಕಾಯ್ತು. ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅಂದ್ರೆ ಅವ್ರಿಗೆ ಅಭಿನಂದನೆ. ಏನ್ಲ ಇವು BJP ಅವನ್ನ ಬೈಕೊಂಡು ಯತ್ನಾಳೆ ಒಳಗೆ ಎತ್ತಕ್ಕಂತವಿ. ಯತ್ನಾಳು ಒಳಗೆ ಬರಬೇಕು ಅಂದ್ರೆ ಬರಕ್ಕಾಗೋದಿಲ್ಲ ಕಣೆ, ಅದ್ರ ಬಾಯಿ ಎಲ್ಲೂ ಇರಕ್ ಬಿಡೋದಿಲ್ಲ. ಪಾಪ ಅದು ಮಾಯತ್ ಕಲ್ತು ಹಾಳಾತು ಕಣ್ಲೆ. ಇನ್ನು BJP ಕಾಂಪೌಂಡಿನ ಸುತ್ತಲೇ ಓಡಾಡ್ತೈತು, ಇಲ್ಲ ಹೊಸ ದಿನಾರ ಮಾಡಕ್ ಹೊಂಟೈತೆ ಹೆಂಗ್ಲೆ. ಅದೇನು ಮಾಡ್ತೈತೋ ಕಾಣಕ್ಕಲ್ಲಣ. JCB ತಗೋಬತ್ತೀನಿ, ಮನೆ ಒಡೆಯ ಪಕ್ಷ ಕಟ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿತ್ತು. ಇನ್ನ JCB ಟೈರ್ನು ತಗೊಬಂದಿಲ್ಲ ಕಣೆ. ಆದ್ರೂ ಆಗೋದು ಇಲ್ಲ ಕಂಬುಡ್ಲೆ. ಅಂದಂಗೆ ಕುರ್ಚಿಗೆ ಹೊಡೆದಾಡ್ತಿರೋ ಬೃಹಸ್ಪತಿಗಳು ಏನ್ ಮಾಡ್ತಾವಲ್ಲ, ಅದೇ ಹೊಡೆದಾಟ ನಡೀತಿದ್ದ ಕಣೆ. DK ಮುಂದುವಾರ ಡೆಲ್ಲಿಗೆ ಹೋಗಿ ಅದೇನೇನೋ ಮಾತಾಡ್ಕೊಂಡ್ ಬರ್ತದಂತೆ. ಆಯ್ತದೋ ಇಲ್ಲ ಹೋಯ್ತದೋ ಏನೋ ಒಂದು ಡಿಸೈಡ್ ಮಾಡಿ ಕೇಳಕ್ಕೆ ಹೇಳ. ಫಸ್ಟು ಈ ನಾಟಕ ನೋಡಿ ಸಾಕಾಗಿ ಹೋಗೈತೆ ನಡ್ಲೆ ಅತ್ಲಾಗಿ. ಶಿವನಿ ಶಂಭುಲಿಂಗ. ಕಣ್ಣು